ಅವನು ಚಿಕ್ಕ ತಗೊಂಡ ನಾನು ಎಷ್ಟು ಕಚ್ಚಿದ್ದೀನಿ ಅಕ್ಕ ಅಷ್ಟು ಕಚ್ಚಿಲ್ಲ ಅಕ್ಕ ಇಷ್ಟೇ ಅಕ್ಕ ಮೋಸಕ್ಕ ಇದು ಅಕ್ಕ ಮೋಸಕ್ಕ ಇಷ್ಟೇ ಒಂಥರ ಗಡಗಡ ಅಂತ ಇತ್ತು ಗೊತ್ತಾ ಏನ್ ತಿನ್ಬೇಕು ಅಂತ. ಬೇಡ ಅನ್ಕೋಣ ನಾವು ಗಂಡ್ಸು. ಒಂದು ಪಾಯಿಂಟ್ ಗೈಸ್. ದರ್ಶನ್ ಇಸ್ ಗೆಟ್ಟಿಂಗ್ ರೆಡಿ ಫಾರ್ ದಿಸ್. ಹೆಲೋ ಗೈಸ್, ಎಲ್ರಿಗೂ ವೆಲ್ಕಮ್ ಟು ನದರ್ ಡೇ ಇನ್ ಮೈ ನ್ಯೂ ವ್ಲಾಗ್ ಗೈಸ್. ಯಾಕೆ ಡಾನ್ಸ್ ಮಾಡ್ತಿದ್ದೀನಿ ಅಂದರೆ ಏನೋ ಒಂಥರ ಸಂತೋಷ ಗೈಸ್, ಅದಕ್ಕೆ ಡಾನ್ಸ್ ಮಾಡ್ತಿದ್ದೀನಿ. ಓಕೆ ಗೈಸ್, ಅಷ್ಟೇ ಮುಗೀತು ಗೈಸ್, ಮುಗೀತು ಇವತ್ತಿಗೆ. ನಂದು ದರ್ಶನ್ದು ಫ್ರೆಂಡ್ಶಿಪ್ ಎಂಡ್ ಮಾಡ್ತಾ ಇದ್ದೀನಿ. ನಾನು ಹೋಗ್ಬಿಡ್ತೀನಿ. ಓಕೆ, ಸೊ ಇದು ಯಾಕೆ ಅಂತ ಕೇಳಿದ್ರೆ ರೀಸನ್ನು ಹೊಸದ ಒಂದು ಚಾಲೆಂಜ್ ತಂದಿದ್ದೀವಿ ಗೈಸ್ ನಿಮ್ಗೆ ಎಂಟರ್ಟೈನ್ ಮಾಡೋದಕ್ಕೋಸ್ಕರ. ಸೊ ಈ ಚಾಲೆಂಜಸ್ ಏನಂತ ಹೇಳಿದ್ರೆ ಈಟ್ ಇಟ್ ಆರ್ ರಿಗ್ರೆಟ್ ಇಟ್ ಅಂತ. ಅಂದ್ರೆ ಕನ್ನಡದಲ್ಲಿ ಹೇಳು ದರ್ಶನ್. ತಿನ್ನಿಲ್ಲ ಅಂದ್ರೆ ಉಣ್ಣಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನೀನ್ ಹೇಳ್ಕೊಂಡ ನೋಡೋಣ, ಹೇಳು ನೋಡೋಣ. ಹಾಗೆ ಈ ಚಾಲೆಂಜ್ ಈ ಚಾಲೆಂಜ್ ಹೆಸರು ತಿನ್ನಿ ಇಲ್ಲ ಯಾಕೆ ತಿಂದೆ ಅಂತ ಒಂದು ಚಾಲೆಂಜ್ ಇದು ಗೈಸ್. ಓಕೆನಾ? ಸೊ ಈಟ್ ಇಟ್ ಆರ್ ರಿಗ್ರೆಟ್ ಇಟ್ ಅಂತ. ಸೊ ಈ ಚಾಲೆಂಜ್ ಮಾಡೋಕ್ಕೆ ಒಂದು ಸ್ವಲ್ಪ ಐಟಮ್ಸ್ಗಳನ್ನ ತಂದಿದ್ವಿ, ಅಂದ್ರೆ ಮೆಟೀರಿಯಲ್ಸ್. ಸೊ ವೆರಿ ಸಿಂಪಲ್ ಚಾಲೆಂಜ್ ಗೈಸ್. ಅಲ್ಗೋಗ್ಬಿಟ್ಟು ಐಟಮ್ ವಸ್ತುಗಳು ಗೈಸ್, ಏನ್ ತಲೆ ಸರಿ ಇಲ್ಲ, ವಸ್ತುಗಳನ್ನ ತಂದಿದ್ದೀವಿ. ಮೆಟೀರಿಯಲ್ಸ್, ಅದಕ್ಕೆ ಇಂಗ್ಲೀಷಲ್ಲಿ ಮೆಟೀರಿಯಲ್ಸ್ ಅಂತ ಹೇಳಿದ್ದು. ಇಲ್ಲ, ಇಂಗ್ಲೀಷಲ್ಲಿ ಐಟಮ್ ಅಂತಾನೆ ಬರೋದು. ಐಟಮ್ಸ್ ಇಲ್ಲ, ನಾ ಮೆಟೀರಿಯಲ್ಸ್ ಹೇಳಿದೆ ಅವಾಗಲೇ ವ್ಲಾಗಲ್ಲಿದೆ ಅದು. ಓಕೆ, ಸೊ ಗೈಸ್ ಆ ಮೆಟೀರಿಯಲ್ಸ್ ಏನಾದ್ರು ತೋರಿಸ್ತೀನಿ ನೋಡಿ. ಇದು ನಮ್ಗೆ ವ್ಲಾಗ್ಗೆ ಬೇಕಾಗಿರೋಂಥ ಒಂದು ಇಂಪಾರ್ಟೆಂಟ್ ಮೆಟೀರಿಯಲ್ ನೋಡಿ. ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಆಮೇಲೆ ಇದು ಬಂದು ಲೆಮನ್ ಏನೋ ಹೇಳ್ತಾರೆ ಪಿಕಲ್ಲು, ಆಮೇಲೆ ಇದು ಎಕ್ಸಾಕ್ಟ್ಲಿ ಲೆಮನ್ ಜ್ಯೂಸು ಗೈಸ್, ರಾ ಲೆಮನ್ ಜ್ಯೂಸು. ಅದು ಹಾಕೊಂಡ್ರೆ ಹಂಗೆ ಎತ್ಬಿಡೋಕೆ ಮೇಲೆ. ಓಕೆನಾ? ಆ್ಯಂಡ್ ಇದ್ರ ಜೊತೆಗೆ ಸರ್ಬತ್ ಜ್ಯೂಸು ಆ್ಯಂಡ್ ಇದು ಏನದು ಕರ್ಡ್. ಇದು ಯಾಕೆ ತಂದಿದ್ದೀವಿ ಅಂದರೆ ಅಕಸ್ಮಾತ್ ನಮ್ಮ ಕೈಲಿ ತಡ್ಕೊಳಕ್ಕೆ ಆಗಲಿಲ್ಲ ಅಂದರೆ ಈ ಚಾಲೆಂಜನ್ನ ಇಮಿಡಿಯೇಟ್ಲಿ ಕರ್ಡ್ ತೊಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ. ಸೊ ಈ ಚಾಲೆಂಜಸ್ ವೆರಿ ಸಿಂಪಲ್ ಇದೆ ಗೈಸ್. ನಿಮಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ವೆರಿ ಈಸಿ ಇದೆ. ನಾನೊಂದು ಕ್ವಶನ್ ನನ್ನ ಪರ್ಸನಲ್ ಲೈಫ್ ಬಗ್ಗೆ ಇಲ್ಲ ಅವನ ಬಗ್ಗೆ ಇಲ್ಲ ಏನೋ ಒಂದು ಕ್ವಶನ್ ಕೇಳ್ತೀನಿ ಅವನಿಗೆ, ಒಂದು 5 ಕ್ವಶನ್ಸ್. ನಾನು ಅವ್ನು 5 ಕ್ವಶನ್ಸ್ ಕೇಳ್ತೇನೆ, ಅವನು ಅದಕ್ಕೆ ರಾಂಗ್ ಆನ್ಸರ್ ಮಾಡ್ದಂದ್ರೆ ಹಿ ವಿಲ್ ಗೆಟ್ ಅ ಪನಿಷ್ಮೆಂಟ್. ಆ್ಯಂಡ್ ಕರೆಕ್ಟ್ ಇತ್ತು ಅಂದರೆ ಸೊ ಹಿ ವಿಲ್ ನಾಟ್ ಗೆಟ್ ಪನಿಷ್ಮೆಂಟ್. ಇಫ್ ಇಟ್ ಇಸ್ ರಾಂಗ್ ಅವನಿಗೆ ಪನಿಷ್ಮೆಂಟ್ ಆಗುತ್ತೆ. ಅದೇ ರೀತಿ ನನಗೂ ಆಗುತ್ತೆ. ಸೊ ದಿಸ್ ಈಸ್ ದ ಚಾಲೆಂಜ್ ಗೈಸ್. ನಿಮಗೆ ಇದೇ ರೀತಿ ಒಂದು ಎಂಟರ್ಟೈನಿಂಗ್ ವ್ಲಾಗ್, ಚಾಲೆಂಜಸ್ ವ್ಲಾಗ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆ ಹೊಡ್ಕೊಳ್ಳಿ ಗೈಸ್. ಓಕೆನಾ? ಸೊ ಆ್ಯಂಡ್ ಈ ಚಾಲೆಂಜಲ್ಲಿ ನಾನು ವಿನ್ ಆಗ್ತೀನ ಅವ್ನು ವಿನ್ ಆಗ್ತಾನ ಅದನ್ನು ಕಮೆಂಟ್ ಮಾಡಿ. ಓಕೆನಾ? ಮುಂಚೆನೇ ಕಮೆಂಟ್ ಮಾಡಿಬಿಡಿ. ಓಕೆ? ಆ್ಯಂಡ್ ದರ್ಶನ್ ರೆಡಿ ಇದೆಯಾ? ರೆಡಿ ಇದೆ, ಇವಾಗ ರೆಡಿ ಇಲ್ಲ. ಸಾರಿ ಬ್ರೋ, ಯುವರ್ ಟು ಲೇಟ್. ಓ ಮೈ ಗಾಡ್, ನನಗೆ ಗೊತ್ತಿಲ್ಲದ್ರೆ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟೆ ಗೈಸ್. ಇದು ಚಾಲೆಂಜು ತುಂಬ ಕಷ್ಟ ಇದೆ ಚಾಲೆಂಜ್ ಇದು. ಇವಾಗ ಗೊತ್ತಾಯಿತು, ನಾನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಓಕೆ, ಸೊ ಗೈಸ್ ನಾನು ಏನು ಕ್ವಶನ್ ಬರ್ದಿದ್ದೀನಲ್ಲ, ನಾನು ಆನ್ಸರ್ ಬರ್ಕೊಂಡ್ಬಿಟ್ಟಿದ್ದೀನಿ. ಆನ್ಸರ್ನ ಇವ್ನು ಗೆಸ್ ಮಾಡಬೇಕು. ಓಕೆ? ಅದೇ ರೀತಿ ಇವನೊಂದು ಆನ್ಸರ್ ಬರ್ದಿರ್ತಾನೆ, ಅದನ್ನ ನಾನು ಗೆಸ್ ಮಾಡಬೇಕು. ಓ ಮೈ ಗಾಡ್, ಪಕ್ಕಾ ಸತ್ರಿ ಇವತ್ತು. ಓಕೆ, ಇವಾಗ ಚಾನಲ್ ಆಮೇಲೆ ಚಾಲೆಂಜ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ. ಮುಗಿಸ್ಬಿಟ್ಟೆ ನಾವು ಈಚೆ ಬರಬೇಕು. ಅರ್ಧದಲ್ಲಿ ಎದ್ದು ಬರಂಗಿಲ್ಲ. ಸೊ ಧೈರ್ಯ ಮಾಡಿ ನಾವು ಚಾಲೆಂಜ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಐ ಕ್ಯಾನ್ ಡೂ ಇಟ್. ಓಕೆ, ಸೊ ಫಸ್ಟ್ ನಾನು ಕೇಳಬೇಕಾಗಿರೋ ನನ್ನ ಕ್ವಶನ್, ನಾನೇನು ಆನ್ಸರ್ ಬರ್ದಿದ್ದೀನಿ ಇವ್ನು ಕರೆಕ್ಟ್ ಇದೆ ಅಂತ ಹೇಳಬೇಕು ಇವಾಗ. ಓಕೆನಾ? ಇವ್ನು ಗೆಸ್ ಮಾಡಬೇಕು. ಆ್ಯಂಡ್ ನೇಹಾ ಅವ್ರ ಬ್ಯಾಕ್ ಗ್ರೌಂಡಿಂದ ವಾಯ್ಸ್ ಕೊಡ್ತಾರೆ, ಎಸ್ ಆರ್ ನೋ, ಕರೆಕ್ಟ್ ಆರ್ ರಾಂಗ್ ಅಂತ. ಸೊ ಲೆಟ್ಸ್ ಬಿಗಿನ್. ಆ್ಯಂಡ್ ಫಸ್ಟ್ ಕ್ವಶನ್ ಟು ದರ್ಶನ್. ಇದು ನನ್ನ ಕ್ವಶನ್, ಅಂದರೆ ನನಗೆ. ಹೂ ಈಸ್ ಮೈ ಸೀಕ್ರೆಟ್ ಕ್ರಶ್ ಅಂದರೆ ಯಾರು ನನ್ನ ಒಂದು ಸೀಕ್ರೆಟ್ ಆಗಿರೋಂಥ ಕ್ರಶ್. ಇದು ಸಮ್ ಫಿಲಮ್ ಸ್ಟಾರ್ಸ್. ಓಕೆ, ವಿಲ್ ಕೀಪ್ ಇಟ್ ವೆರಿ ಸಿಂಪಲ್. ಹೇಳ್ಕೊಡಂಗಿಲ್ಲ, ಕಣ್ಣೆಲ್ಲ ಅಲ್ಲ ಆಡ್ಸೋನೆ. ಹೇಳ್ಬೇಕ. ಶೋರಾ? ಓಕೆ ಗೈಸ್, ಫಸ್ಟ್ ರೌಂಡ್ ಫಸ್ಟ್ ಕ್ವಶನ್ ಸೋತೋದ. ಫಸ್ಟ್ ಪನಿಷ್ಮೆಂಟ್ ಕೊಟ್ಟು ಆಮೇಲೆ ಆನ್ಸರ್ ಹೇಳೋಣ, ಅದು ಮಜಾ ಇರೋದು. ಓಕೆನಾ? ಸೊ ಫಸ್ಟ್ ಏನು ಸೆಲೆಕ್ಟ್ ಮಾಡ್ತೀಯಪ್ಪ? ಫಸ್ಟ್ ನಿನ್ಗೆ ಜ್ಯೂಸ್ ಕೊಡೋಲ್ಲ. ಜ್ಯೂಸು ಮೊಸರೆಲ್ಲ ಇಲ್ಲಪ್ಪ. ಜ್ಯೂಸು ಮೊಸರೆಲ್ಲ ನಮಗೆ ಹೊಟ್ಟೆಲಿ ಫೈರ್ ಇನ್ ದ ಹೋಲ್ ಆದಾಗ ಮಾತ್ರ ಯೂಸ್ ಮಾಡೋಕ್ಕದು. ಹುಣಸೆಹಣ್ಣು ಅಷ್ಟೇ, ಅದು ಸ್ವೀಟ್ ಇದೆ.
ಕೊಡ್ಬೋದು. ಅದು ಸ್ವೀಟ್ ಇದ್ದಾನೆ, ಚೆಕ್ ಮಾಡಿದೆ ನಾನು. ಫಸ್ಟ್ಗೆ ಅಲ್ವಾ ಯು ಕ್ಯಾನ್ ಗಿವ್. ಇಲ್ಲ, ನನ್ನ ಇಷ್ಟ, ನಾನು ಕೊಡ್ತೀನಿ. ಬೇಡ, ನಾನು ಚೇಂಜ್ ಮಾಡ್ಕೊಳ್ತೀನಿ. ಠಾಡಾ, ತಗೋ. ಅರ್ಧ ತಿನ್ನು, ಇಲ್ಲ ಒಂದು ಬೈಟ್ ತಿನ್ನು ಸಾಕು. ಒಂದು ಬೈಟ್ ತಿನ್ನು. ಇಲ್ಲ ದೊಡ್ಡ ಬೈಟ್ ಇರಬೇಕು, ಚಿಕ್ಕ ಬೈಟ್ ಇಲ್ಲ. ನಂಗೆ ಗೊತ್ತಿಲ್ಲ, ಚಿಕ್ಕ ಬೈಟ್ ಇಲ್ಲ, ದೊಡ್ಡ ಬೈಟ್ ಇರ್ಬೇಕು. ನನಗೆ ಗೊತ್ತಿಲ್ಲ ಅದು. ಗೇಮ್ ಇಸ್ ಅ ಗೇಮ್. ಗೇಮ್ ಇಸ್ ಅ ಗೇಮ್ ಬ್ರೋ. ಅಡಿ ಹಾಕಿದ್ರೆ ಸೆಡಿ ಪರವಾಗಿಲ್ಲ, ನೀನು ಬೇಗ ಕಚ್ಚಿ ಹೇಳ್ತೀನಿ ಅಷ್ಟೇ. ತಿನ್ನು 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 ಮಗನೇ ತಿನ್ನು. ಬೆಳಗ್ಗೆ ಫೈರಿಂದ ಹೋಗಲೆ. ಓಕೆ ಪಾಪ ಬೇಕಾ ಕರ್ಡ್ ಬೇಕಾ? ಹೌದಾ? ಓಕೆ ಸೊ ಓಕೆ, ನನ್ನ ಫೇವ್ರೆಟ್ ಕ್ರಶ್ ಇಸ್ ಇನ್ ಫಿಲ್ಮ್ ಸ್ಟಾರ್. ಓಕೆ ಹೇಳು. ಸಾಯಿ ಪಲ್ಲವಿ. ಓಕೆ, ಸೊ ಶಿ ಇಸ್ ಮೈ ಫೇವ್ರೆಟ್ ಕ್ರಶ್. ಸೊ ಆನ್ಸರ್ ಅವ್ರಿಗೆ ಗೊತ್ತಿದೆ. ಓಕೆ, ನೆಕ್ಸ್ಟ್ ಇವಾಗ ದರ್ಶನ್ ಕೇಳಬೇಕಾಗಿರೋಂಥ ಒಂದು ಕ್ವಶನ್. ಅಮ್ಮ ಕೈ ನೋವ್ತಾ ಇದೆ ಗೈಸ್, ವಿಡಿಯೋ ಮಾಡೋದು ತುಂಬ ಕಷ್ಟ. ಓಕೆ ಗೈಸ್, ಇವಾಗ ಬ್ಯಾಕ್ ಟು ದರ್ಶನ್ಸ್ ಕ್ವಶನ್. ಓಕೆ, ಕ್ಯಾಮ್ರಾ ಸ್ವಲ್ಪ ಅವ್ನ ಕೈ ಕೊಟ್ಬಿಟ್ಟಿದ್ದೀನಿ, ಕೈ ತುಂಬ ನೋವ್ತಾ ಇದೆ. ಸೊ ಅದಕ್ಕೆ ಆಸ್ಕ್ ಮಾನ್. ಅದಕ್ಕೆ ಕೈ ಕೆಲಸ ಕಡಿಮೆ ಮಾಡಬೇಕು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಹ್ಯಾಂಡ್ ವರ್ಕ್ ಮಾಡ್ತಿರ್ತಾನ, ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂತ ಅಂತಿರ್ತಾ, ಕೈ ನೋವು ಬರುತ್ತಣ. ವಾಟ್ ಈಸ್ ಮೈ ಬಿಗ್ಗೆಸ್ಟ್ ಫಿಯರ್? ಬಿಗ್ಗೆಸ್ಟ್ ಫಿಯರಾ ನಿನ್ನ ಲೈಫಲ್ಲ? ಲೈಫಲ್ಲಿ ಏನೋ ಅಚೀವ್ ಮಾಡೋಕ್ಕಾಗಲ್ವೇನೋ ಅನ್ನೋದೊಂದು ಬಿಗ್ಗೆಸ್ಟ್ ಫಿಯರ್ ಇರ್ಬೋದು ನಿನ್ನ ಲೈಫಲ್ಲಿ. ಕ್ವೆಶ್ಚನ್ ನಂಬರ್ ಎಷ್ಟನೇ ದರ್ಶನ್? ಮೇ ಬಿ ಗೊತ್ತಾಯ್ತು, ಇರ್ಬೋದೇನೋ ನನ್ನ ಅನಿಸಿಕೆ. ರಾಜೇಶ್ ಫಸ್ಟ್ ಕರೆಕ್ಟ್ ಉತ್ತರ ತಪ್ಪಾಗಿದೆ. ಅಂಡರ್ಸ್ಟ್ಯಾಂಡಿಂಗ್ ಕ್ವೆಶ್ಚನ್, ನಾನು ಅದನ್ನೇ ಹೇಳ್ತಾ ಇರೋದು. ಅಂಡರ್ಸ್ಟ್ಯಾಂಡ್ ಯುವರ್ ಕ್ವೆಶ್ಚನ್. ನಿಜ ಅಲ್ಲ? ತಪ್ಪು. ಇಲ್ಲ ತಪ್ಪು. 3 ಆಪ್ಷನ್ಸ್ ಇದೆ ಅಣ್ಣ, ನನಗೂ ಆಪ್ಷನ್ ಕೊಡ್ಬೋದಾಯ್ತು. ನಿನ್ಗೂ ಕೊಟ್ಟಿರ್ತೀರಿ. ಆಪ್ಷನ್ ಎ ಸಾಯಿ ಪಲ್ಲವಿ, ಅಲ್ಲ ಆಪ್ಷನ್ ನಿನಗೆ ಆಪ್ಷನ್ ನಾನು ಕೊಟ್ಟೆ, ನೀನ್ ಏನ್ ಹೇಳ್ದೆ ನನಗೆ ಗೊತ್ತಿಲ್ಲ ಅಂತ ಬಿಟ್ಬಿಟ್ಟೆ. ನನಗೆ ಆಪ್ಷನ್ ತಗೊಳ್ತೀನಿ. ಮೂವಿ ಆಕ್ಟರ್ಸ್ ಅಂತ ಹೇಳಿದ್ನಲ್ಲ. ಓಕೆ, ಬಿಗ್ಗೆಸ್ಟ್ ಫಿಯರ್ ದರ್ಶನ್ ಬಿಗ್ಗೆಸ್ಟ್ ಫಿಯರ್ ನನಗೆ ಕ್ಲಿಯರ್ ಆಗಿ ಗೊತ್ತಿದೆ, ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ. ಗ್ರೇವ್ ಯಾರ್ಡ್ ಗೈಸ್, ದೆವ್ವ. ಅವನಿಗೆ ಫಿಯರ್ ಇದೆ. ಆ ಫಿಯರ್ಗೆ ದೂರ ಮಾಡ್ಕೊಳ್ಳೋಕ್ಕೋಸ್ಕರನೇ ಹಂಗಿದ್ದು ಅದು ಪ್ರೈವೇಟ್ ಅಲ್ಲ, ಅದು ಫಿಯರ್ ಅಲ್ಲ, ಅದು ಪ್ರೈವೇಟ್ ಪ್ಲೇಸ್. ಅದು ಬೆಳ್ಳುಳ್ಳಿ ಕೊಡ್ಬೋದು ಬಾಳ ವೇಟ್, ಇನ್ನೊಂದೇ ಹಣ ಇಲ್ಲ, ಹಣ ಹಾಕ ನೋಡಿ, ಅದು ಮೋಸ ನ್ಯಾಯ. 3 ಆಪ್ಷನ್ಸ್ ಒಂದು ತಾಯಿ ಹಣಗಳು ನ್ಯಾಯ. ಇನ್ನೊಂದು ಆಪ್ಷನ್ ಇದೆ, ಥರ್ಡ್ ಫೈನಲ್ ಟೆಸ್ಟ್ ಮಾಡ್ಬಿಡ್ತೀರಲ್ಲ. ಸುಮ್ಮನೆ ಆದ್ರೂ ತಿನ್ಬೇಕು ನೀನು, ಅವ್ನು ಕೊಡ್ತೀನಿ. ಓಕೆ, ನಿಂದು ಬಿಗ್ಗೆಸ್ಟ್ ಫಿಯರ್ ಅಲ್ಲ? ಓಕೆ, ಬಿಗ್ಗೆಸ್ಟ್ ಫಿಯರ್ ಅಂದ್ರೆ ಆಕ್ಚುಲಿ ನಾನು ತಿಳ್ಕೊಬೇಕು ಗೈಸ್. ಸರಿ, ಐ ಲಾಸ್ಟ್. ದರ್ಶನ್ ಮೆಣಸಿಗೆ ಮತ್ತೆ ಕೊಡ್ಬೇಡ ದರ್ಶನ್, ಫೈರಿಂದ ಒಳಗೆ. ನಮ್ಮ ಟೇಸ್ಟ್ ನಂಗೆ ನಿಮಗೂ ಗೊತ್ತಾಗುತ್ತೆ ಬಾ, ಹೆಂಗಿರುತ್ತೆ ನಿನ್ನ ಟೇಸ್ಟ್ ಅಂತ. ಬಟ್ ನಾವು ತಿಂತೀವಿ ಗೈಸ್. ಅಷ್ಟಲ್ಲ, ತಿನ್ನು, ಇಡ್ಕೋ. ತಿನ್ಬೇಕು ರಾಜೇಶ್. ಅವನು ಚಿಕ್ಕ ತಗೊಂಡ. ನಾನು ಎಷ್ಟು ಕಚ್ಚಿದೆ ಅಕ್ಕ, ಅಷ್ಟು ಕಚ್ಚಿಲ್ಲ ಅಕ್ಕ. ಅಕ್ಕ ಇಷ್ಟೇ ಅಕ್ಕ ಮೋಸ ಅಕ್ಕ. ಇದು ಅಕ್ಕ ಇದು ಮೋಸ ಅಕ್ಕ. ಇಷ್ಟೇ ತಿಂದಿದೆ ಅಕ್ಕ. ಫೈರಿಂದ ಹೋಲ್ ಮೋಸ. ಸಿಕ್ಕಾಪಟ್ಟೆ ಖಾರ ಇದೆ ದರ್ಶನ್. ನಂದು ಸ್ವೀಟ್ ಇತ್ತಾ, ನಾನು ಹಸಿರು ಮೆಣಸಿನ ಹಣ್ಣು ತಿಂದಿದ್ದು. ಆನ್ಸರ್ ಒನ್ ಇಸ್ ಅಕ್ಕ ಅಂಡ್ ಮೈ ಮಾಮ್ ಅಂಡ್ ಮೈ ಗರ್ಲ್ ಫ್ರೆಂಡ್. 3 ಜನ ಹೆಣ್ಮಕ್ಳು ದೆವ್ವಗಳ ಪಾಲಿಗೆ ಗ್ರೇವಿ ಆಡ. ಅಲ್ಲ ದರ್ಶನ್, ಹೆಣ್ಮಕ್ಳಿಗೆ ರೆಸ್ಪೆಕ್ಟ್. ಆಯ್ತು, ನೀನು ಎದ್ರಲ್ಲ ನೀನು. ಸರಿ ಇರು, ಫೋನ್ ಆಗ್ತಿತ್ತಡಿ. ಓಕೆ, ಯುವರ್ ಕ್ವಶನ್ ಪ್ಲೀಸ್. ಜ್ಯೂಸ್ ಕುಡಿಬೋದಾ? ಇಲ್ಲ. ಓಕೆ ಗೈಸ್, ನಾನು ಕುಡಿತೀನಿ, ನಿಮ್ಮಿಬ್ರು. ಹೊಟ್ಟೆ ಉರಿತದೆ ಗೈಸ್, ಹೊಟ್ಟೆ ಉರಿತದೆ. ಮೆಣಸಿಗಂದಲ್ಲ, ಅವ್ರು ಜ್ಯೂಸ್ ಕುಡಿತಿದ್ರಲ್ಲ ಅದಕ್ಕೆ. ಓಕೆ, ಸೆಕೆಂಡ್ ಕ್ವಶನ್. ಅದು ನಂದು, ನೀನು ಕ್ವಶನ್ ಹೋಗು. ಓಕೆ, ಸೆಕೆಂಡ್ ಕ್ವಶನ್. ಥ್ಯಾಂಕ್ಸ್ ಫಾರ್ ಕರೆಕ್ಟಿಂಗ್. ವಾಟ್ ಈಸ್ ಮೈ ಬಿಗ್ಗೆಸ್ಟ್ ಬ್ಯಾಡ್ ಹ್ಯಾಬಿಟ್? ಅಂದರೆ ನನ್ನಲ್ಲಿರುವಂಥ ಒಂದು ಬಿಗ್ ಮತ್ತು ಬ್ಯಾಡೆಸ್ಟ್ ಹ್ಯಾಬಿಟ್ ಅದು ಯಾವುದು? ನಾನ್ ವೆಜ್ ಬಿಡೋಕ್ಕಾಗ್ತಿರೋದು. ಇವಾಗ ಆಪ್ಷನ್ಸ್ ಇಲ್ಲ ಗೈಸ್, ಒಂದೇ ಆಪ್ಷನ್ಸ್. ನಾವು ಇವಾಗ ಕೊಡ್ತಾ ಇಲ್ಲ ಆಪ್ಷನ್ಸ್. ಓಕೆನಾ? ಯಾರ್ ರಾಂಗ್. ಮಜಾ ಬಂತು ನನಗೆ. ಅದು ಒಂದೇ ಆಪ್ಷನ್, ಇನ್ನೇ ಇದೆ. ಇಲ್ಲ ಮುಗೀತು. ಓಕೆ ಸರಿ, ಪರವಾಗಿಲ್ಲ, ತಗೊಳ್ಳಿ. ನಾವು ಬಿಟ್ಕೊಡ್ತೀವಿ ಗೈಸ್, ಬಿಟ್ಕೊಡ್ತೀವಿ. ಸ್ನಾನ ಮಾಡೋದು ಇಲ್ಲ, ದಟ್ ಈಸ್ ಅ ರಾಂಗ್ ಆನ್ಸರ್. ಸೊ ಸೊ ಇವಾಗ ಬೇಡ, ಅವ್ನು ತಿಂದ್ಮೇಲೆ ಹೇಳ್ತೀನಿ. ಓಕೆ, ತಗೋ. ಫುಲ್ ತಿನ್ಬೇಕಪ್ಪ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಫುಲ್ ತಿನ್ಬೇಕು. ಆ ಮುಂಚೆನೆ ಪ್ಲಾನ್ ಆಗಿದೆ ಅದು. ಇಬ್ರು ಅರ್ಥನೇ
ಅಣ್ಣ ಬೆಳ್ಳುಳ್ಳಿ ಎಲ್ಲ ಫುಲ್ ತಿನ್ನಕ್ಕಾಗ ಸ್ವಲ್ಪ ತಗೋ ಮಗನೇ, ದೊಡ್ಡ ಸೈಜ್ ತಗೋ, ತಿನ್ನು ದೊಡ್ಡದು ಮಗನೇ. ನಾವು ಟೇಸ್ಟ್ಗೋಸ್ಕರ ಟೇಸ್ಟ್ ಗೀಸ್ಟ್ ಎಲ್ಲ ಇಲ್ಲ, ತಿನ್ಬಿಟ್ಟು ನಿನ್ ಗರ್ಲ್ ಫ್ರೆಂಡ್ ಹತ್ರ ಬಿಟ್ಟು ಹಲೋ ಅನ್ಬೇಕು, ಅವ್ಳು ಫೇಂಟ್ ಆಗ್ಬಿಡ್ಬೇಕು. ಮಸ್ತ್ ಮಜಾ ನನಗೆ. ಇವತ್ತು ಹೋಗ್ತಾ ಇಲ್ಲ ಅಲ್ಲಿ. ಫ್ರೆಂಡು ತಿನ್ನು ಸಿಪ್ಪೆ ಜೊತೆ ಫುಲ್ ದರ್ಶನ್ ಚೀಟ್ ಮಾಡಿ. ಫುಲ್ ಆಗಲ್ಲಕ್ಕ ಅಣ್ಣ, ಫುಲ್ ಆಗಲ್ಲ. ಬೆಳ್ಳುಳ್ಳಿ ಅಣ್ಣ, ಅದೇ ಚಾಲೆಂಜ್. ತಿನ್ನು ಮಗನೇ, ತಿನ್ನು ಚೆನ್ನಾಗಿತ್ತಾ? ಸೊ ನನ್ನ ಲೈಫಲ್ಲಿ ಏನಾದೊಂದು ಪ್ರಾಮಿಸ್ ಮಾಡಿರ್ತೀನಿ, ಓಕೆನಾ? ಎಕ್ಸಾಂಪಲ್, ಇವಾಗ ಬ್ಲ್ಯಾಕ್ ಕಾಫಿ ಡೈಲಿ ಕುಡಿತೀನಿ ಅಂತ. ಮೇ ಬಿ ನಾನು ಫಾಲೋ ಮಾಡ್ತೀನಿ ಒಂದು 5 ದಿನ 10 ದಿನ, ಅದಾದ್ಮೇಲೆ ಅದನ್ನು ಕಂಟಿನ್ಯೂಟಿಯಾಗಿ ನಾನು ತೊಗೊಂಡೋಗೋಕ್ಕಾಗಲ್ಲ. ಸೊ ಇದು ನನ್ನ ಒಂದು ಬ್ಯಾಡ್ ಹ್ಯಾಬಿಟ್. ಬಟ್ ಟ್ರೈ ಮಾಡ್ತೀನಿ, ಬಟ್ ಐ ಕೆನಾಟ್ ಕಂಟಿನ್ಯೂ ಫಾರ್ ಎ ಲಾಂಗ್ ಟೈಮ್. ವ್ಲಾಗು ಮುಂಚೆ ನಾನು ಮಾಡ್ತಾ ಇದ್ದೆ, ಸೊ ಅದು ಕೂಡ ಹಂಗೆ ಆಗಿತ್ತು. ಬಟ್ ದಿಸ್ ಟೈಮ್ ಐ ಆಮ್ ಡಿಟರ್ಮೈಂಡ್, ವ್ಲಾಗಲ್ಲಿ ಹಂಗೆ ಮಾಡಲ್ಲ. ಐ ವಿಲ್ ಡೂ ಇಟ್. ರೀಲ್ಸ್ ಅದು ನೋಡೋಣ ಆಮೇಲೆ. ಓಕೆ, ಎನಿವೇಸ್ ಗೈಸ್, ನಾವು ಬ್ಯಾಕ್ ಟು ಸೆಕೆಂಡ್ ಕ್ವಶನ್ ಫ್ರಮ್ ದರ್ಶನ್. ಇಫ್ ಐ ಸ್ಟಾಪ್ ಡ್ಯಾನ್ಸ್, ವಾಟ್ ಜಾಬ್ ಐ ವಿಲ್ ಡೂ? ಇಫ್ ಯು ಸ್ಟಾಪ್ ಡಾನ್ಸ್, ವಾಟ್ ಜಾಬ್ ಐ ವಿಲ್ ಡೂ? ಓಕೆ, ಇವನು ಡಾನ್ಸ್ ಸ್ಟಾಪ್ ಮಾಡಿದ್ರೆ ಯಾವ ಕೆಲಸ ಮಾಡಬಹುದು? ಮನೆ ಕೆಲಸ. ಒಂದು ಆಪ್ಷನ್ ಮುಗೀತು. ತಮಾಷೆಗೆ ಹೇಳಿದಾರಲ್ಲ. ಒಂದು ಮುಗೀತು. ನಿಂಗೆ ಲಾಸ್ಟ್ ಅಲ್ಲ, 2 ಆಪ್ಷನ್. ಇನ್ನು ಲಾಸ್ಟ್ ಆಪ್ಷನ್ ನಿಂಗೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೋದು, ಅದಂತೂ ಅನ್ಕೊಳ್ತೀನಿ. ದಟ್ ಈಸ್ ದ ರೈಟ್ ಆನ್ಸರ್ ಅಂತ ನನಗೆ ಯಾಕೋ ಅನ್ಸುತ್ತೆ. ಗೈಸ್, ಎಸ್ ನಾನು ವಿನ್ನದೆ ಗೈಸ್, ವಿನ್ನದೆ. ನನಗೆ 1 ಪಾಯಿಂಟ್. ಈಗ ನೀವು ಎತ್ಕೊಡಿ. ನಾ ಅರ್ಥ ಮಾಡ್ಕೊಂಡಿದ್ದೀನಿ ದರ್ಶನ. 1 ಪಾಯಿಂಟ್. ಏನ್ ತಿನ್ಬೇಕು ನನಗೆ ಒಂಥರ ಗಡಗಡ ಅಂತ ಇತ್ತು ಗೊತ್ತಾ, ಏನ್ ತಿನ್ಬೇಕು ಅಂತ. ಜ್ಯೂಸ್ ಕುಡಿಯೋ. ಬೇಡ ಅನ್ಕೋಣ, ನಾವು ಗಂಡಸು. 1 ಪಾಯಿಂಟ್. ಗೈಸ್, ದರ್ಶನ್ ಇಸ್ ಗೆಟ್ಟಿಂಗ್ ರೆಡಿ ಫಾರ್ ದಿಸ್. ಈ ಸತಿ ಚೇಂಜ್ ಆಗಿ ಇದು ಕೊಟ್ಬೋಣ, ರೆಡ್. ಏನಂತೀರಾ? ಇಲ್ಲಿ ಲೆಮನ್ ಕೊಡ್ತೀನಿ, ಕರೆಕ್ಟ್. ಈ ಟ್ರೈ ಮಾಡಿ, ಇಲ್ಲಿ ಟ್ರೈ ಮಾಡೋಣ. ಅರ್ಧ ಗ್ಲಾಸ್ ಕೊಡಿಲಿ. ನನ್ನ ಥರ್ಡ್ ಕ್ವಶನ್ ಟು ದರ್ಶನ್. ಇವಾಗ ಸದ್ಯದಲ್ಲಿ ನಾನೇನಾದರೂ ಫೇಮಸ್ ಆದರೆ ನನ್ನ ಲೈಫಲ್ಲಿ ನಾನು ಏನು ಚೇಂಜ್ ಮಾಡ್ಬೋದು? ಫಸ್ಟ್ ಥಿಂಗ್ ಅದನ್ನು ದರ್ಶನ್ ಹೇಳ್ತಾನೆ. ಮನೆ ಕಟ್ಸ್ಬೋದು. ಸಮಥಿಂಗ್ ಕ್ಲೋಸ್. ಫುಲ್ ಆನ್ಸರ್ ಇಲ್ಲ ಅದು, ಬಟ್ ಸಮಥಿಂಗ್ ಕ್ಲೋಸ್. ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಕ್ಕೆ ಇನ್ನೊಂದು ಇಲ್ಲ, ಮನೆಯಲ್ಲೇ. ಫುಲ್ ಆನ್ಸರ್ ಹೇಳ್ಬೇಕಪ್ಪ ನೀನು. ಹಾಂ, ಇಲ್ಲ, ಅದು ರಾಂಗು. ಮನೆ ಹೆಸರು ಬರ್ಕೊಡ್ತೀಯಾ? ದಾನ ಮಾಡ್ತೀಯಾ? ಆಮೇಲೆ ಹೇಳ್ತೀನಿ ಬಾ, ಅದು ಮಾಡು, ಆಮೇಲೆ ಕೊಡ್ತೀನಿ. ತುಂಬ ಕ್ಲೋಸ್ ಆಗಿದೆ, ತುಂಬ ಕ್ಲೋಸ್. ಇನ್ನೊಂದು ಪಾಯಿಂಟ್ ಮಿಸ್ ಇದೆ ಅದರಲ್ಲಿ. ನೀನು ಹೇಳ್ಕೊಟ್ಟ ಎಷ್ಟತ್ತು? ಯಾಕಂದ್ರೆ ನಮ್ಮ ಕೈಯಲ್ಲಿ ಇವರಿಬ್ಬರ ಮೇಲೆ ಗೈಸ್ ನನಗೆ. ಓಕೆ, ಎನಿವೇಸ್, ಅರ್ಧ ಆನ್ಸರ್ ಕರೆಕ್ಟಾಗಿ ಹೇಳಿದ್ದಾನೆ. ಸೊ ಹಿ ಡಿಸರ್ವ್ಸ್ ಎ ಪಾಯಿಂಟ್. ಸೊ ಇಟ್ ಇಸ್ ಕರೆಕ್ಟ್. ಬಟ್ ನನ್ನ ಕಂಪ್ಲೀಟ್ ಆನ್ಸರ್ ನೇಹ ಓದ್ತಾರೆ. ಹೌದು ನೇಹ, ವಾಟ್ ಇಸ್ ಮೈ ಕಂಪ್ಲೀಟ್ ಆನ್ಸರ್? ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತಾನೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ, ಕಾರ್ ತಗೊಳ್ತಾನೆ. ಮತ್ತೆ ಅದ್ರಲ್ಲಿ ಸ್ನಾನ ಡೈ ಸ್ನಾನ ಮಾಡ್ತೀನಲ್ಲ. ವ್ಲಾಗ್ಸ್ ಮಾತ್ರ ಕಂಟಿನ್ಯೂ ಆಗಿ ಮಾಡ್ತಾನೆ. ದಟ್ ಈಸ್ ಮೈ ಪಾಯಿಂಟ್. ಏನಂದ್ರೆ ಕಾರು ಮನೆ ತಗೊಳ್ತೀನಿ. ಆ್ಯಂಡ್ ಲೈಫ್ ಸ್ಟೈಲ್ ಅಂದರೆ, ಲೈಫ್ ಸ್ಟೈಲ್ ಮೀನಿಂಗ್ ಅಂದರೆ ಏನೋ ಗೊತ್ತಾ? ಇವಾಗ ನಾನು ಡಾನ್ಸ್ ಮಾಡ್ತೇನೆ, ಡಾನ್ಸ್ ಕ್ಲಾಸ್. ಓಕೆನಾ? 24/7 ನನಗೆ ಬರೀ ಡಾನ್ಸ್ ಕ್ಲಾಸ್ ಇದೇ ಆಗೋಯ್ತು. ಓಕೆ, ಸೊ ಆ ಒಂದು ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡೋಣ ಅಂತಂದರೆ ಟೀಚರ್ಸ್ನ ಹಾಕ್ಬಿಟ್ಟು ಆ ಬಿಸ್ನೆಸ್ ರನ್ ಆಗಲಿ. ಸೊ ನಾನು ಅದನ್ನೇ ಸ್ವಲ್ಪ ಈಚೆ ಬಂದುಬಿಟ್ಟು ಮೇನ್ಲಿ ಫೋಕಸ್ ಇನ್ ಟು ವ್ಲಾಗ್ಸ್ ಮಾಡಿ ಲೈಫ್ ಟೈಮ್ ಫುಲ್ ಹಿಂಗೆ ಎಂಜಾಯ್ ಮಾಡೋಣ ಅಂತ. ದಿಸ್ ಇಸ್ ವಿತ್ ಮೈ ಫ್ರೆಂಡ್ಸ್ ಬೇಸಿಕ್ಲಿ. ಸೊ ದಿಸ್ ಇಸ್ ಮೈ ಫಸ್ಟ್ ಹೇಳಿದೆ ಕರೆಕ್ಟಾಗಿ ಹೇಳಿದೆ. ಸ್ವಲ್ಪ ಕ್ಯಾರೆಕ್ಟರ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ. ಯಾ, ಸೊ ಇಟ್ಸ್ ರೈಟ್. ಸೊ ದಟ್ ಈಸ್ 1 ಪಾಯಿಂಟ್ಸ್ ಟು ದರ್ಶನ್. ಜ್ಯೂಸ್ ಕುಡಿಬಹುದು. ಪಾಯಿಂಟ್ಸ್ ವಿನ್ ಆದ್ರೆ ನಾವು ಗಂಟೆ ಅಂತ. ಹೂ ಇಸ್ ಮೋರ್ ಡ್ರಾಮಾಸ್ಟಿಕ್, ಮೀ ಆರ್ ಯು? ಹೂ ಇಸ್ ಮೋರ್ ಡ್ರಾಮ್ಯಾಟಿಕ್? ಹೂ ಇಸ್ ಮೋರ್ ಡ್ರಾಮ್ಯಾಟಿಕ್, ಮೀ ಆರ್ ದರ್ಶನ್? ಟು ಬಿ ಆನೆಸ್ಟ್, ಇದಕ್ಕೆ ಆನ್ಸರ್ ಆಗಿ ಎಷ್ಟು ಕ್ಲಿಯರ್ ಆಗಿದ್ದೀನಿ. ಇಟ್ಸ್ ಮೀ ಗೈಸ್. ಸೊ ಅಂದರೆ ನನಗೆ ಒಂಥರ ಸೆಟ್ ಆಗಿಲ್ವಾ ಮಗನೇ, ಇನ್ನೊಮ್ಮೆ ರೀಟೇಕ್ ಮಾಡು, ಸೆಟ್ ಮಾಡ್ಕೊಂಡು ಮಾಡು ಹಂಗೆ. ಸೊ ಇವನು ನಾನು ಅಕ್ತಿನ ಇದ್ದಿದ್ದು ಹಂಗೆ ಮಾತಾಡ್ತಾನೆ. ಸೊ ಸ್ವಲ್ಪ ಬೀಪ್ ಇಟ್ಕೊಂಡು ಮಾತಾಡ್ತಾನೆ. ಸೊ ಅವ್ನು ರಿಯಲಿಸ್ಟಿಕ್ ಆಗಿ ಹೋಗ್ತಾ ಇರ್ತಾನೆ. ಸೊ ಹಿ ಈಸ್ ನಾಟ್ ಡ್ರಾಮ್ಯಾಟಿಕ್, ಐ ಆಮ್ ಲಿಟಲ್ ಬಿಟ್ ಆಫ್ ಡ್ರಾಮ್ಯಾಟಿಕ್. ಸೊ ವಾಟ್ ಯು ಸೇ? ಗೈಸ್, ಪಾಯಿಂಟ್ ನಂಬರ್ 2. ನನಗೆ 2 ಪಾಯಿಂಟ್ ಸಿಕ್ಕಿದೆ ಗೈಸ್. ಥ್ಯಾಂಕ್ ಯು. ನೀ ಅಂತ ಬರ್ದಿ ಇವಾಗ ಅವನು ಡ್ರಾಮಾಟಿಕ್ ಅಂತ ಹಾಕಿದ್ಯಾ ನೀನು? ನಾನೇ. ಇವಾಗ ಒಳ್ಳೆ ವಿಚಾರಕ್ಕೆ ಒಂದು ಸ್ವೀಟ್ ತಿನ್ಕೊಂಬೋಣ. ಹುಳಿಕೊಂಡು ಗುರು, ಚೆನ್ನಾಗಿದೆ, ಟೇಸ್ಟ್ ಇದೆ. ಓಕೆ, ಇದು ನೋಡಿ ಸರ್ ಗೈಸ್, ಮೆಣಸಿನ್ಕಾಯಿ ಅಲ್ಲ, ಇದು ಹುಣಸೆ ಹಣ್ಣು ಗೈಸ್. ಸುಮ್ಮನೆ ಕೂತ್ಕೊಂಡು ಕೊಟ್ಟು ತಿಂತೀನಿ, ಅದು ಅದಕ್ಕೆ ಅದನ್ನ ಸೈಡ್ಲಿ ಇಟ್ಟರು ನಾನು. ಆನ್ಸರ್ ಇದ್ದಂಗಿದೆ. ಓಕೆ,
ಹೂ ಗೆಟ್ಸ್ ಆಂಗ್ರಿ ಫಾಸ್ಟರ್? ಮೀ. ಆಕ್ಚುಲಿ ಇದು ಒಂಥರ ಟೈ ಇದ್ದಂಗೆ ಗೈಸ್ ಇದು. ಆಂಗ್ರಿನ ಅವ್ನು ಕನ್ವರ್ಟ್ ಮಾಡ್ಬಿಡ್ತಾನೆ ಕಾಮಿಡಿಯಾಗಿ. ಆಂಗ್ರಿ ಆಗೋದು ಪ್ರಾಬ್ಲಮ್ ಅಲ್ಲಿ ಇರೋದು. ಓಕೆನಾ? ಸಿ ಪ್ರಾಬ್ಲಮ್ ಏನಂದ್ರೆ ಗೊತ್ತಾ, ನಾನು ಆಂಗ್ರಿ ಬರೀ ಆಚೆಯವ್ರು ಜಾಸ್ತಿ ತೋರಿಸ್ಬಿಟ್ಟಿರ್ತೀನಿ. ಅದನ್ನೇ ಹೇಳ್ತಾ ಇರೋದು. ಸಿ ನಾನು ಆಚೆ ಇಷ್ಟು ಜನ ಮಾತ್ರ ತೋರಿಸಿ. ಇಲ್ಲ ಆಚೆನೂ ಹಂಗೆ ತೋರಿಸ್ತೀನಿ. ನಾ ಒಂದೇ ತರ ಇರ್ತೀನಿ ಎಲ್ಲ ಕಡೆ. ಇಲ್ಲ ಅಕ್ಕ, ಆಕ್ಚುಲಿ ಕಾನೂನಸ್ ರಾಜೇಶ್ ಆಂಗ್ರಿ ಆಗಿ ನೆಕ್ಸ್ಟ್ ಡೇ ನಾರ್ಮಲ್ ಆಗ್ಬಿಡ್ತಾನೆ. ಬಟ್ ದರ್ಶನ್ ಆಂಗ್ರಿ ಮಾಡಿ ಕಾಮಿಡಿ ಟರ್ನ್ ಮಾಡಿ ಅವಾಗ್ಲೇ ಕಾಮ್ ಆಗ್ಬಿಡ್ತಾನೆ. ಸೊ ಹಂಗ್ ನೋಡೋದಾಗಿದ್ರೆ ಇವನ್ಗಿಂತ ವೈಲೆಂಟ್ ಆಂಗ್ರಿ ಇರೋದು ನಾನು. ರಾಜೇಶ್ ನೆಕ್ಸ್ಟ್ ಡೇ ವರ್ಗು ಮಾಡ್ತಾನೆ. ನೆಕ್ಸ್ಟ್ ಅದು ನೀ ಅಕ್ಕ ಜೊತೆ ಮಾತು. ಅಲ್ಲ, ನೆಕ್ಸ್ಟ್ ಅಕ್ಕ ನೇಹ ಜೊತೆ ಅಲ್ಲ, ನಾ ಎಲ್ಲರ ಜೊತೆ ಹಂಗೆ, ನಿನ್ ಜೊತೆನೂ ಹಂಗೇನೆ. ನಿನ್ ಜೊತೆ ಜಗಳ ಮಾಡಿದ್ರೆ ಹಂಗೆ ಮಾಡ್ತೀನಿ. ಅದು ಅಂಟಿಲ್ ಐ ಫೀಲ್ ಸ್ಯಾಟಿಸ್ಫೈಡ್. ಸೊ ಆಂಗರ್ ವಿಷಯ ಬಂದ್ರೆ ಮೋಸ್ಟ್ ಆಂಗರ್ಡ್ ಪರ್ಸನ್ ನಾನೇ. ಅಂದ್ರೆ ಈಕ್ವಲ್ ಆಂಗ್ರಿ ಲೆವೆಲ್ ಅಲ್ಲಿ ಈಕ್ವಲ್ ಇಬ್ರು. ಬಟ್ ಅದನ್ನ ಜಾಸ್ತಿ ಕಂಟಿನ್ಯೂಟಿ ಮಾಡೋದು ನಾನು. ಇವನ್ ಕಮ್ಮಿ ಕಂಟಿನ್ಯೂ ಮಾಡ್ತಾನೆ. ಸೊ ಇಟ್ಸ್ ಅ ಟೈ. ಅದಕ್ಕೆ ಹೇಳಿದೆ ಇಟ್ಸ್ ಅ ಟೈ. ಸೊ ಲೆಟ್ ಮೀ ಆಡ್ ಒನ್ ಮೋರ್ ಕ್ವಶನ್ಸ್ ಫಾರ್ ದರ್ಶನ್ ನೌ. ಡೂ ಐ ಲೈಕ್ ಡಾನ್ಸ್, ಆಕ್ಟಿಂಗ್ ಆರ್ ಬಿಸ್ನೆಸ್? ಈ ಮೂರಲ್ಲಿ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನನಗೆ ಯಾವುದು ತುಂಬಾ ಇಂಟ್ರೆಸ್ಟ್ ಜಾಸ್ತಿ, ಆಸಕ್ತಿ ಜಾಸ್ತಿ ಇರೋದು ಯಾವುದು ಅಂತ ಇವನ್ ಗೆಸ್ ಮಾಡಬೇಕು. ಒಂದೇ ಆಪ್ಷನ್. ಝೂಮ್ ಹಾಕಿ, ಇಲ್ಲಿ ಮುಖದ ಮೇಲೆ ಝೂಮ್ ಹಾಕಿ. ಬಿಸ್ನೆಸ್ ಒಂದೇ ಆಪ್ಷನ್ ಕೊಟ್ಟಿದ್ದು ಗೈಸ್. ಓಕೆ, ಅವನು ಸೆಲೆಕ್ಟ್ ಮಾಡಿದಾನೆ ಬಿಸ್ನೆಸ್ ಆ್ಯಂಡ್ ಅದರ್ ಆನ್ಸರ್ ಇಸ್ ರಾಂಗ್. ಎಸ್, ಇಟ್ಸ್ ರಾಂಗ್. ದ ಆನ್ಸರ್ ಇಸ್ ಆಕ್ಟಿಂಗ್. ಆಕ್ಟಿಂಗ್. ದರ್ಶನ್ ಅವ್ನು ಏನ್ ಹೇಳ್ತದೆ ಅಂದ್ರೆ ಮೂರಲ್ಲಿ ನೀನು ಒಂದು ಅವ್ನು ಸೆಲೆಕ್ಟ್ ಮಾಡಿರೋದು ನೀ ಸೆಲೆಕ್ಟ್ ಮಾಡ್ಬೇಕಾಗಿತ್ತು, ನೀ ಯಾಕೆ ಮಾಡಲಿಲ್ಲ? ಆಕ್ಟಿಂಗ್ ಆರ್ ನಾಟ್ ಆಕ್ಟಿಂಗ್ ಇಸ್ ನಾಟ್ ಮ್ಯಾಟರ್. ಸೊ ಗೈಸ್, ಈ ಆನ್ಸರ್ ತಪ್ಪು ಹೇಳಿದ್ದೇನೆ. ಅದಕ್ಕೆ ನಾವು ಕೊಡ್ತಾ ಇದೀವಿ ಲೆಮನ್ ಜ್ಯೂಸ್. ಅಟ್ಲೀಸ್ಟ್ ಅರ್ಧ ಗ್ಲಾಸ್ ಅವ್ನು ಕುಡಿಬೇಕು, ಅರ್ಧ ನನಗೆ ಉಳಿಸ್ಲಿ, ತೊಂದರೆ ಇಲ್ಲ. ನೋಡಿ ಗ್ಲಾಸ್ ಸೈಜ್ ಎಷ್ಟಿದೆ ಜ್ಯೂಸು. ಓಕೆ, ಒಂದೇ ಕಟಕ್ ಅಂತ ಕುಡಿಬೇಕು. ಫೇಸ್ ಫೇಸ್ ಝೂಮ್ ಹಾಕು. ತುಂಬಾ ಇಷ್ಟ. ಹೇಗಿತ್ತು? ಚೆನ್ನಾಗಿತ್ತ? ಮುಖ ಎಲ್ಲ ಒಳಗೋಗ್ಬಿಡ್ತಂಗೆ ಒಂದು. ಓಕೆ, ಫೈನಲ್ ಕ್ವಶನ್ಸ್ ಫ್ರಮ್ ದರ್ಶನ್ ಇವಾಗ. ಒನ್ ಎಟರ್ನಿಟಿ ಇಯರ್ಸ್ ಲೇಟರ್, ಇಫ್ ಒನ್ ಆಫ್ ಅಸ್ ಬಿಕಮ್ ಫೇಮಸ್ ಹೂ ವಿಲ್ ಗೆಟ್ ಜಲಸ್ ಫಸ್ಟ್? ಇಫ್ ಗೈಸ್ ಒಂದು ಕ್ವಶನ್, ಇಫ್ ಒನ್ ಆಫ್ ಅಸ್ ಗೆಟ್ ಫೇಮಸ್, ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಫೇಮಸ್ ಆಯಿತು ಅಂದರೆ ಯಾರಿಗೆ ಜೆಲ್ಲಸ್ ಬೇಗ ಆಗುತ್ತೆ? ಆನ್ಸರ್ ನನಗೆ ಸ್ವಲ್ಪ ಆಗ್ಬೋದು, ನ್ಯಾಚುರಲ್. ಯಾಕಂದರೆ ಅಯ್ಯೋ ನಾನು ತುಂಬ ಹಾರ್ಡ್ ವರ್ಕ್ ಆಗಿದೆ, ಯಾಕೆ ನನಗೆ ಆಗಿಲ್ಲ ಅಂತ. ಬಟ್ ಐ ವಿಲ್ ಬಿ ಹ್ಯಾಪಿ ಫಾರ್ ಹಿಮ್ ಮೇ ಬಿ ಆಫ್ಟರ್ ಒನ್ ಡೇ. ಫಸ್ಟ್ ಒನ್ ಡೇ ಸ್ವಲ್ಪ ಜಲಸ್ ಆಗ್ತೀನಿ. ಸೊ ದಿಸ್ ಇಸ್ ನ್ಯಾಚುರಲ್. ಮೇ ಬಿ ಅದೇ ಇರ್ಬೋದು ಏನೋ ಆನ್ಸರ್, ಐ ಡೋಂಟ್ ನೋ. ಕರೆಕ್ಟಾಗಿ ಯೋಚನೆ ಮಾಡಿ ಒಂದೇ ಮಾತಲ್ಲಿ ಹೇಳ್ಬೇಕು ನೀನು ಆನ್ಸರ್. ಅದನ್ನೇ ಹೇಳ್ತಾ ಇದ್ದೀನಿ. ಪಕ್ಕ 100%. ನಾನು ಸ್ವಲ್ಪ ಜಲಸ್ ಆಗಿರಬಹುದು. ಹಾಂ, ಹೇಳು ಕರೆಕ್ಟಾಗಿ ಹೇಳು. ಇನ್ನೊಂದು ಆಪ್ಷನು, ಇನ್ನೊಂದು ನಿಂಗೆ ಟೈಮ್ ಕೊಡ್ತೀನಿ ಬೇಕಾರೆ ಹೇಳಂಗಿದ್ರೆ ಕರೆಕ್ಟಾಗಿ ಯೋಚನೆ ಮಾಡಿ ಹೇಳ್ಕೊಬೇಕಾರೆ. ಇಲ್ಲ, ನಾನು ಫಿಕ್ಸ್. ನಾನು ಹಾನೆಸ್ಟಾಗಿ ಆನ್ಸರ್ ಮಾಡ್ತೀನಿ, ಪರವಾಗಿಲ್ಲ. ದಿಸ್ ಈಸ್ ದ ಹಾನೆಸ್ಟ್ ಆನ್ಸರ್. ನೀ ಏನಾದರೂ ಬರ್ಕೋ ಪರವಾಗಿಲ್ಲ, ನಾನು ಸ್ವಲ್ಪ ಜಲಸ್ ಆಗ್ತೀನಿ, ನನಗೆ ಗೊತ್ತಿರೋದು ಅದು. ನೆಕ್ಸ್ಟ್ ಕರೆಕ್ಟ್. ಆ್ಯಕ್ಚುಲಿ ಒನ್ ಅವರ್ ಇಲ್ಲ ಒನ್ ಡೇ ಲೈಟಾಗಿ ಸ್ವಲ್ಪ ಜಲಸ್ ಆಗ್ಬೋದು, ಅದಾದಮೇಲೆ ಐ ವಿಲ್ ಬಿ ನಾರ್ಮಲ್. ನಾನು ನೆಕ್ಸ್ಟ್ ಮಾಡಬೇಕು, ಮಾಡೋಣ ಅದ್ರ ನೆಕ್ಸ್ಟೇ ಹೋಗಲ್ಲ, ಯಾವ್ದು ಮಾಡ್ತಾರೆ. ಅದು ನಾರ್ಮಲ್ ನ್ಯಾಚುರಲ್ ಕಂಡೀಷನ್. ಸೊ ನಾನು ಸ್ವಲ್ಪ ಆಗ್ತೀನಿ. ಓಕೆ, ಸೊ ಎನಿವೇಸ್, ಸೊ ಇವನು ಸೋತಿದ್ದಾನೆ. ಮತ್ತೆ ಅವನಿಗೆ ವಾಚ್ ಬಿಚ್ಕೊಡ್ತೀನಿ. ವಾಚ್ ಬಿಚ್ಚೋದು ಬೇಡ ಇವಾಗ. ವಾಚ್ ಗಿಫ್ಟ್ ಕೊಡ್ತೀನಿ ನಿನಗೆ. ಫೈನಲ್ ಗೈಸ್, ಪ್ಲೀಸ್ ಅದು ಬೇಡ ದರ್ಶನ್. ಅಣ್ಣ, ಇದು ನನ್ನ ಚಾಯ್ಸ್. ತಿಂದಿದ್ದೀನಿ. ಅಲ್ಲ, ಅದು ಬಿಟ್ರೆ ಬೆಳ್ಳುಳ್ಳಿ ಬಿಟ್ರೆ ರೆಡ್ ಚಿಲ್ಲಿ ಇದ್ರೆ ಖಾರ ಇರಲ್ಲ. ನನಗೆ ರೆಡ್ ಚಿಲ್ಲಿ ಬೇಡ. ಇವಾಗ ಗ್ರೀನ್ ಚಿಲ್ಲಿ ತಿನ್ಬೇಕು ಗೈಸ್. ಅಟ್ಲೀಸ್ಟ್ ಇಷ್ಟು ಪೀಸ್ ತಿನ್ಬೇಕು ಅವನಿಗೆ. ಓಕೆ, ಝೂಮ್ ಹಾಕೋ. ತುಂಬಾ ಖಾರ ಇದೆಯಣ್ಣ, ಅದಕ್ಕೆ ಹೇಳ್ತಾರೆ ಮಜಾ ಇರೋದು ಅಲ್ಲೇನೆ. ತಿನ್ನಿ ಹೇಳ್ತೀನಿ. ರೆಡ್ ಚಿಲ್ಲಿ ಕೊಡ್ಬೇಕಾರೆ ಬೇಡ, ಅದೇ ತಿನ್ನು. ಓಕೆ, ರೆಡ್ ಚಿಲ್ಲಿ ಇದ್ರೆ 2 ತಿನ್ಬೇಕು ಕಂಪ್ಲೀಟ್ ಆಗಿ. ಎರಡಲ್ಲ ಆಗಲ್ಲ. ಇಲ್ಲ, ಆಪ್ಷನ್ ಖಾರ ಇರುತ್ತೆ. ಕೇಳಿಸ್ಕೊಳ್ಳಿ, ಇದ್ರಲ್ಲಿ 1 ಬೈಟ್, ಅರ್ಧ ಬೈಟ್. ಇಲ್ಲ ಅಂದ್ರೆ ಇದ್ರಲ್ಲಿ 2 ಫುಲ್. ಅರ್ಧ ಇದ್ರಲ್ಲಿ ಬೇಕಾ ಅರ್ಧ ತಿನ್ಕೊ. ಇಲ್ಲ, ಇದ್ರಲ್ಲಿ 2 ಫುಲ್. ಒಣಮೆಣಸಿನಕಾಯಿ ಅರ್ಧ ತಿನ್ಕೊ. ಇದ್ರಲ್ಲಿ ಖಾರ ಇಲ್ಲ, ನಂಗೆ ಗೊತ್ತು ಇದ್ರಲ್ಲಿ ಖಾರ ಇಲ್ಲ ಅಂತ. ಆಯ್ತು ತಿರುಗೂರು. ಅದು ಕುಡಿಯಂಗಿಲ್ಲ ಅಣ್ಣ. ಅಲ್ಲ ಅಣ್ಣ, ವೇಟ್ ಮಾಡ. ನೀ ತಿಂದಿ ಸರಿ, ತಿಂದ್ಮೇಲೆ ನಾನೊಂದು ಡೈಲಾಗ್ ಹೇಳ್ತೀನಿ. ಆ ಡೈಲಾಗ್ ಹೇಳಿದ್ಮೇಲೆ ಹಿಂಗೆ ಕುಡಿಬೋದು ಇದನ್ನ. ಓಕೆನಾ? ತಿನ್ನ. ಝೂಮ್ ಹಾಕು. ಫುಲ್ ಹಾ, ತಿನ್ನ. ಮುಖದ್ಮೇಲೆ ಝೂಮ್ ಹಾಕಕ್ಕನ.
ಉರಿತಾ ಇದೆಯಾ? ಓಕೆ ಡೈಲಾಗ್ ಹೇಳ ಬೇಗ. ಓಕೆ ಓಕೆ ಡೈಲಾಗ್ ಹೇಳ ಹೇಳ್ತೀಯಾ? ಕಣ್ಣಲ್ಲಿ ನೀರು ಬರ್ತಿದೆ. ಡೈಲಾಗ್ ಹೇಳ್ಕೊಳ್ಳ? ಹೇಳ್ಕೊಡು. ನಾನು ಹೇಳು. ನಾನು ಒಂದು ಹೇಳು. ಇಲ್ಲ ಹಿಂಗ್ ಮಾಡ್ಬೇಕು, ಮಾಡಿ ಹಿಂಗ್ ಅನ್ಬೇಕು, ಬೇಡ ಮಾಡ್ಬೇಕು, ನಿಂಗೆ ಬೇಕಾದ್ ಬೇಡವಾ? ನಾನು ಒಂದು ಬೇಡ. ಇನ್ನು ಉರಿಯಲ್ಲೇ ಅವನೇ, ಆ ಉರಿಯಲ್ಲೇ ನಾವೊಂದು ಸಂತೋಷ ತಗೊಂಡು ಒಂದು ಬ್ರೇಕ್ ತಗೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನನಗಂತೂ ಒಳ್ಳೆ ಮಜಾ ಬಂತು ಒಂದು ಮೆಣಸಿನ್ಕಾಯಿ ತಿನ್ನಿಸಿ, ಓಕೆನಾ? ಸೊ ನಿಮಗೂ ಅದೇ ರೀತಿ ಮಜಾ ಬಂದಿದ್ದರೆ ಅವ್ರ ಮೆಣಸಿನ್ಕಾಯಿ ತಿಂದಿದ್ದರಲ್ಲಿ ಪ್ಲೀಸ್ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದೇ ರೀತಿ ಇನ್ನೊಂದು ಕಂಟೆಂಟಲ್ಲಿ ಸಿಗ್ತಾ ಇರ್ತೀನಿ ನೆಕ್ಸ್ಟ್ ಡೇ. ಅಲ್ಲಿ ತನಕ ಸೈನಿಂಗ್ ಔಟ್. ಪೀಸ್.